ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸಮಾಜಕ್ಕೆ ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ಮಾತನಾಡೋಣ. RPWD ಆಕ್ಟ್ 2016 ಹಾಗೂ ಅದರಲ್ಲಿನ ಮಹತ್ವದ ಸೆಕ್ಷನ್ 92A ಬಗ್ಗೆ. ಈ ವಿಷಯವು ಕೇವಲ ಕಾನೂನು ವಿಷಯವಲ್ಲ, ಇದು ಮಾನವೀಯತೆ, ಸಮಾನತೆ ಮತ್ತು ಗೌರವದ ವಿಷಯವಾಗಿದೆ. This video is created solely for educational and awareness purposes regarding the rights of persons with disabilities, RPWD Act 2016 of India. In India, persons with disabilities are respectfully referred to as Divyang or Divyangjan, meaning individuals with divine abilities. In the state of Karnataka, the respectful term Vishesha Chetana is also commonly used, which translates to differently abled or specially abled. These terms emphasize dignity, empowerment, and respect rather than pity. In most parts of this video, we respectfully use the term Vishesha Chetana to promote dignity and inclusiveness. Any legal terms used are solely for the purpose of explaining laws, policies, and rights as defined by the Government of India. This content is not intended to offend, discriminate, or misrepresent any individual or community. Our aim is to promote awareness, understanding, and respect for the rights and dignity of persons with disabilities. Viewer discretion and understanding are appreciated. ಭಾರತ ವೈವಿಧ್ಯಮಯ ಸಂಸ್ಕೃತಿಗಳ, ಭಾಷೆಗಳ ಮತ್ತು ಸಾಮರ್ಥ್ಯಗಳ ದೇಶ. ಆದರೆ ಈ ವೈವಿಧ್ಯತೆಯ ನಡುವೆ ಕೆಲವರು ದೈಹಿಕ ಅಥವಾ ಮಾನಸಿಕ ಅಡಚಣೆಗಳೊಂದಿಗೆ ಬದುಕುತ್ತಿದ್ದಾರೆ. ಬಹುಕಾಲದವರೆಗೆ ಅಂಗವಿಕಲತೆ ಒಂದು ವೈದ್ಯಕೀಯ ಸಮಸ್ಯೆಯಂತೆ ಮಾತ್ರ ಕಾಣಲಾಗುತ್ತಿತ್ತು. ಆದರೆ ನಿಜವಾಗಿ ಅದು ಸಮಾಜದ ವ್ಯವಸ್ಥೆ ಮತ್ತು ಮನೋಭಾವದ ಸಮಸ್ಯೆಯಾಗಿತ್ತು. ಒಬ್ಬ ವಿದ್ಯಾರ್ಥಿಗೆ ಶಾಲೆಯ ಮೆಟ್ಟಿಲು ಏರಲು ರ್ಯಾಂಪ್ ಇಲ್ಲದಿದ್ದರೆ, ಒಬ್ಬ ಉದ್ಯೋಗಿಗೆ ಕಚೇರಿಯಲ್ಲಿ ಪ್ರವೇಶವಿಲ್ಲದಿದ್ದರೆ, ಅಥವಾ ಸಾರ್ವಜನಿಕ ಸಾರಿಗೆ ಬಳಸಲು ಸಾಧ್ಯವಾಗದಿದ್ದರೆ, ಅದು ಅವರ ದುರ್ಬಲತೆ ಅಲ್ಲ, ಅದು ವ್ಯವಸ್ಥೆಯ ಅಸಮಾನತೆ. ಈ ಅಸಮಾನತೆಯನ್ನು ಸರಿಪಡಿಸಲು 2016ರಲ್ಲಿ ಭಾರತ ಒಂದು ಮಹತ್ವದ ಹೆಜ್ಜೆ ಇಟ್ಟಿತು. ಭಾರತವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕುರಿತ ವಿಶ್ವಸಂಸ್ಥೆಯ ಸಮಾವೇಶಕ್ಕೆ ಸಹಿ ಹಾಕಿದ ನಂತರ ಹೆಚ್ಚು ಸಮಗ್ರ ಮತ್ತು ಹಕ್ಕು ಆಧಾರಿತ ಕಾನೂನನ್ನು ರಚಿಸಲು 2016ರಲ್ಲಿ ಹಳೆಯ 1995 ಕಾಯ್ದೆಯನ್ನು ಪರಿಷ್ಕರಿಸಲಾಯಿತು. RPWD ಆಕ್ಟ್ 2016 ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ. ಇದು ಭಾರತದಲ್ಲಿ ಅಂಗವಿಕಲರ ಅಥವಾ ಗೌರವದಿಂದ ವಿಶೇಷ ಚೇತನರುಗಳಿಗೆ ಅವರ ಮಹತ್ವವಾದ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರಿಗೆ ಸಮಾನ ಅವಕಾಶಗಳನ್ನು ನೀಡಲು ಜಾರಿಗೆ ಬಂದ ಮಹತ್ವದ ಕಾನೂನು. ಈ ಕಾಯ್ದೆ ಭಾರತದ ಸಂಸತ್ತಿನಲ್ಲಿ 2016ರಲ್ಲಿ ಅಂಗೀಕರಿಸಲಾಯಿತು. ಈ ಕಾಯ್ದೆಯ ಮುಖ್ಯ ಉದ್ದೇಶಗಳು: ವಿಶೇಷ ಚೇತನರುಗಳಿಗೆ ಸಮಾನ ಹಕ್ಕು ಮತ್ತು ಗೌರವ, ಶಿಕ್ಷಣ, ಉದ್ಯೋಗ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಮೀಸಲಾತಿ, ಸರ್ಕಾರಿ ಮತ್ತು ಖಾಸಗಿ ಕಟ್ಟಡಗಳಲ್ಲಿ ಸುಲಭ ಪ್ರವೇಶ, ಅಕ್ಸೆಸಿಬಿಲಿಟಿ, ಭೇದಭಾವದಿಂದ ರಕ್ಷಣೆ, ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ರಕ್ಷಣೆ. RPWD ಆಕ್ಟ್ 2016 ಹಿಂದಿನ ಕಾನೂನಿನಲ್ಲಿ ಕೇವಲ 7 ವಿಧದ ಅಂಗವಿಕಲತೆಗಳಿದ್ದವು. RPWD ಆಕ್ಟ್ 2016ನಲ್ಲಿ ಅದನ್ನು 21 ವಿಧಗಳಿಗೆ ಹೆಚ್ಚಿಸಲಾಯಿತು. 2016ರ ಈ ಕಾಯ್ದೆಯಲ್ಲಿ ಹೆಚ್ಚಿನ ಜನರಿಗೆ ಕಾನೂನು ರಕ್ಷಣೆ ದೊರಕಿತು. ಶಿಕ್ಷಣದಲ್ಲಿ ಮೀಸಲಾತಿ ಹೆಚ್ಚಿಸಲಾಯಿತು. ಸರ್ಕಾರಿ ಉದ್ಯೋಗಗಳಲ್ಲಿ ಅವಕಾಶ ವಿಸ್ತರಿಸಲಾಯಿತು. ಸಾರ್ವಜನಿಕ ಕಟ್ಟಡಗಳಲ್ಲಿ ಪ್ರವೇಶ ವ್ಯವಸ್ಥೆ ಕಡ್ಡಾಯವಾಯಿತು. ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆಗಳು ಈಗ ಪ್ರವೇಶ ಯೋಗ್ಯತೆ, ಭೇದಭಾವವಿಲ್ಲದ ನೀತಿ ಮತ್ತು ಸಮಾನ ಅವಕಾಶಗಳನ್ನು ಒದಗಿಸಬೇಕು. ಮಹಿಳೆಯರು ಮತ್ತು ಮಕ್ಕಳು, ವಿಶೇಷವಾಗಿ ಅಂಗವಿಕಲ ಮಹಿಳೆಯರು, ಹೆಚ್ಚುವರಿ ರಕ್ಷಣೆಗೆ ಒಳಪಡುತ್ತಾರೆ. ಆದರೆ ದುರದೃಷ್ಟವಶಾತ್ ಈ ಕಾಯ್ದೆ ಜಾರಿಗೆ ಬಂದು 10 ವರ್ಷಗಳಾಗಿವೆ. ಅಂಗವಿಕಲ ವ್ಯಕ್ತಿಗಳನ್ನು ರಕ್ಷಿಸಲು ಮತ್ತು ಸಬಲೀಕರಣಗೊಳಿಸಲು ಉದ್ದೇಶಿಸಲಾದ ಕಾನೂನುಗಳು ಜಾರಿಗೆ ಬಂದು 10 ವರ್ಷಗಳಾದರೂ ಸರ್ಕಾರಿ ಸಂಸ್ಥೆಗಳಲ್ಲಿ ಸರಿಯಾದ ಮೂಲಸೌಕರ್ಯ ಮತ್ತು ಚಲನಶೀಲತೆಯ ಪ್ರವೇಶದ ಗಂಭೀರ ಕೊರತೆ ಇರುವುದು ತೀವ್ರ ಕಳವಳಕಾರಿಯಾಗಿದೆ. ಅಂತಹ ಶಾಸನದ ಉದ್ದೇಶವು ಘನತೆ, ಸಮಾನತೆ ಮತ್ತು ಸಾರ್ವಜನಿಕ ಸ್ಥಳಗಳಿಗೆ ಸ್ವತಂತ್ರ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದಾಗಿತ್ತು. ದುರದೃಷ್ಟವಶಾತ್
ನೆಲದ ಮೇಲಿನ ವಾಸ್ತವವು ವಿಭಿನ್ನ ಕಥೆಯನ್ನು ಹೇಳುತ್ತದೆ. ಅನೇಕ ಸರ್ಕಾರಿ ಕಚೇರಿಗಳು ಮತ್ತು ನ್ಯಾಯಾಲಯಗಳ ಆವರಣಗಳಲ್ಲಿ ಸರಿಯಾದ ರ್ಯಾಂಪ್ಗಳು, ಲಿಫ್ಟ್ಗಳು, ಪ್ರವೇಶಿಸಬಹುದಾದ ಶೌಚಾಲಯಗಳು, ಸ್ಪರ್ಶ ಮಾರ್ಗಗಳು ಅಥವಾ ವಿಶೇಷ ಚೇತನ ವ್ಯಕ್ತಿಗಳಿಗೆ ಗೊತ್ತುಪಡಿಸಿದ ಪಾರ್ಕಿಂಗ್ ಸ್ಥಳಗಳಿಲ್ಲ. ಈ ಮೂಲಭೂತ ಸೌಲಭ್ಯಗಳ ಕೊರತೆಯು ಅನಾನುಕೂಲತೆಯನ್ನು ಉಂಟುಮಾಡುವುದಲ್ಲದೆ ವಿಶೇಷ ಚೇತನ ವ್ಯಕ್ತಿಗಳ ಮೂಲಭೂತ ಹಕ್ಕುಗಳು ಮತ್ತು ಘನತೆಯನ್ನು ಹಾಳು ಮಾಡುತ್ತದೆ. ಸಾರ್ವಜನಿಕ ಸಂಸ್ಥೆಗಳು ಸಮಗ್ರ ಮೂಲ ಸೌಕರ್ಯವನ್ನು ಒದಗಿಸಲು ವಿಫಲವಾದಾಗ ಅದು ಬೆಂಬಲಕ್ಕಿಂತ ಹೆಚ್ಚಾಗಿ ನಿರ್ಲಕ್ಷ್ಯದ ಸಂದೇಶವನ್ನು ಕಳುಹಿಸುತ್ತದೆ. ಪ್ರವೇಶ ಸಾಧ್ಯತೆಯು ಒಂದು ಸವಲತ್ತು ಅಲ್ಲ, ಅದು ಒಂದು ಹಕ್ಕು. ಕಾನೂನಿನ ನಿಜವಾದ ಅನುಷ್ಠಾನವು ಕಾಗದದ ಮೇಲಿನ ಪದಗಳಿಗಿಂತ ಹೆಚ್ಚಿನದನ್ನು ಬಯಸುತ್ತದೆ. ಇದು ಕ್ರಮ, ಹೊಣೆಗಾರಿಕೆ ಮತ್ತು ಅಂತರ್ಗತ ಮೂಲಸೌಕರ್ಯದ ಸಕಾಲಿಕ ಅಭಿವೃದ್ಧಿಯನ್ನು ಬಯಸುತ್ತದೆ. ಸರ್ಕಾರಿ ಸ್ಥಳಗಳು, ವಿಶೇಷವಾಗಿ ನ್ಯಾಯಾಲಯಗಳು, ದೈಹಿಕ ಸಾಮರ್ಥ್ಯವನ್ನು ಲೆಕ್ಕಿಸದೆ ಎಲ್ಲರಿಗೂ ನ್ಯಾಯ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಸಮಾನ ಪ್ರವೇಶವನ್ನು ಖಾತ್ರಿಪಡಿಸುವ ಮೂಲಕ ಮಾದರಿಯನ್ನು ಸ್ಥಾಪಿಸಬೇಕು. ನಾವು ಅನಘ ಕನ್ನಡ ಯೂಟ್ಯೂಬ್ ಚಾನೆಲ್ ತಂಡ ಮತ್ತು ನಮ್ಮ ವರದಿಗಾರರು ಸಂತೋಷ್ ಬಲವಾಗಿ ಒತ್ತಾಯಿಸುತ್ತೇವೆ. ಸರ್ಕಾರ ಮತ್ತು ಗೌರವಾನ್ವಿತ ನ್ಯಾಯಾಲಯಗಳು ಎಲ್ಲಾ ಸಾರ್ವಜನಿಕ ಸಂಸ್ಥೆಗಳಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಪ್ರವೇಶದ ಮಾನದಂಡಗಳ ಸಂಪೂರ್ಣ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣದ ಮತ್ತು ಕಾಂಕ್ರೀಟ್ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಬಲವಾಗಿ ಒತ್ತಾಯಿಸುತ್ತೇವೆ. ಪ್ರವೇಶವು ಮೂಲಭೂತ ಹಕ್ಕು ಎಂಬುದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು. ವಿಶೇಷ ಚೇತನ ವ್ಯಕ್ತಿಗಳು ಸಾರ್ವಜನಿಕ ಸ್ಥಳಗಳನ್ನು ಘನತೆ, ಸಮಾನತೆ ಮತ್ತು ಸ್ವಾತಂತ್ರ್ಯದೊಂದಿಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಇದನ್ನು ವಾಸ್ತವಗೊಳಿಸಲು ತುರ್ತು ಕ್ರಮ, ಕಟ್ಟುನಿಟ್ಟಿನ ಜಾರಿ ಮತ್ತು ಸಮಯ ಮಿತಿಗಳ ಅನುಷ್ಠಾನವನ್ನು ನಾವು ವಿನಂತಿಸುತ್ತೇವೆ. ಈ ಮಾಹಿತಿಯುಕ್ತ ವಿಡಿಯೋವನ್ನು ನೋಡಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಅರ್ಹವಾದ ತುರ್ತು ಮತ್ತು ಗಂಭೀರತೆಯಿಂದ ಪರಿಗಣಿಸುತ್ತಾರೆ ಎಂದು ನಾವು ಭಾವಿಸುತ್ತೇವೆ. ಈ RPWD ಕಾಯ್ದೆ 2016 ಏಕೆ ಇಷ್ಟೊಂದು ಶಕ್ತಿಶಾಲಿ ಕಾನೂನು ಎಂದು ಎಲ್ಲರೂ ತಿಳಿದುಕೊಳ್ಳಬೇಕು. ಭಾರತವು ಮೂಲಭೂತವಾಗಿ UNCRPD ಅಡಿಯಲ್ಲಿ ಅಂತರರಾಷ್ಟ್ರೀಯ ಕಾನೂನಿಗೆ ಸಹಿ ಹಾಕಿದೆ. ಇದನ್ನು ನಿರ್ದಿಷ್ಟವಾಗಿ ವಿಶೇಷ ಚೇತನ ವ್ಯಕ್ತಿಗಳ ಹಕ್ಕುಗಳನ್ನು ಜಾರಿಗೆ ತರಲು ವಿನ್ಯಾಸಗೊಳಿಸಲಾಗಿದೆ. ಈ ಅಂತರರಾಷ್ಟ್ರೀಯ ಕಾಯಿದೆಯಡಿಯಲ್ಲಿ 21 ವರ್ಗಗಳ ಅಂಗವೈಕಲ್ಯಗಳನ್ನು ಗುರುತಿಸುತ್ತದೆ. 2016 ಮೊದಲು 1995 ಕಾಯಿದೆಯಡಿಯಲ್ಲಿ ಭಾರತದಲ್ಲಿ ಕೇವಲ 7 ವರ್ಗಗಳ ಅಂಗವೈಕಲ್ಯಗಳನ್ನು ಗುರುತಿಸಲಾಗಿತ್ತು. 2007ರಲ್ಲಿ UNCRPDಗೆ ಸಹಿ ಹಾಕಿದ ಮೊದಲ ದೇಶಗಳಲ್ಲಿ ಭಾರತವು ಒಂದು. ಈ ಒಪ್ಪಂದವು ಸದಸ್ಯ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಕಾನೂನುಗಳನ್ನು ವಿಶೇಷ ಚೇತನ ವ್ಯಕ್ತಿಗಳಿಗೆ ಅಂತರರಾಷ್ಟ್ರೀಯ ಮಾನವ ಹಕ್ಕುಗಳ ಮಾನದಂಡಗಳೊಂದಿಗೆ ಜೋಡಿಸಲು ಕಡ್ಡಾಯಗೊಳಿಸುತ್ತದೆ. 2016ರಲ್ಲಿ ಭಾರತವು ಗುರುತಿಸಲ್ಪಟ್ಟ ಅಂಗವೈಕಲ್ಯಗಳ ಸಂಖ್ಯೆಯನ್ನು 7ರಿಂದ 21ಕ್ಕೆ ಹೆಚ್ಚಿಸಿದೆ. ಇದರಲ್ಲಿ ಆಟಿಸಂ, ಆಸಿಡ್ ದಾಳಿಯ ದುರ್ಬಲತೆಗಳು ಮತ್ತು ದೀರ್ಘಕಾಲದ ನರವೈಜ್ಞಾನಿಕ ಸ್ಥಿತಿಗಳು ಸೇರಿವೆ. UNCRPDಯ ಆರ್ಟಿಕಲ್ 12 ಅಂಗವಿಕಲ ವ್ಯಕ್ತಿಗಳು ಆಸ್ತಿಯನ್ನು ಹೊಂದುವ ಮತ್ತು ಹಣಕಾಸು ವ್ಯವಹಾರಗಳನ್ನು ನಿಯಂತ್ರಿಸುವ ಹಕ್ಕನ್ನು ಒಳಗೊಂಡಂತೆ ಸಮಾನ ಆಧಾರದ ಮೇಲೆ ಕಾನೂನು ಸಾಮರ್ಥ್ಯವನ್ನು ಅನುಭವಿಸುತ್ತಾರೆ ಎಂದು ಖಾತರಿಪಡಿಸುತ್ತದೆ. ಕನಿಷ್ಠ 40% ಅಂಗವೈಕಲ್ಯವಿದ್ದರೆ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತು ಉನ್ನತ ಶಿಕ್ಷಣದಲ್ಲಿ 5% ಮೀಸಲಾತಿ ಕಡ್ಡಾಯ. ದೃಷ್ಟಿ ಅಥವಾ ಚಲನಶೀಲತೆಯಲ್ಲಿ ಅಸಮರ್ಥತೆ ಹೊಂದಿರುವ ಸರ್ಕಾರಿ ಸಂಬಳ ಪಡೆಯುವ ನೌಕರರು ತೆರಿಗೆ ಮುಕ್ತ ಸಾರಿಗೆ ಭತ್ಯೆಯನ್ನು ಪಡೆಯಬಹುದು. ದಿವ್ಯಾಂಗಜನ ವರ್ಗದ ಅಡಿಯಲ್ಲಿ ನೋಂದಾಯಿಸಲಾದ ವಾಹನಗಳು ವಿನಾಯಿತಿ ಪಡೆದ ಫಾಸ್ಟ್ಯಾಗ್ಗೆ ಅರ್ಹವಾಗಿರುತ್ತವೆ. ಇದು ರಾಷ್ಟ್ರೀಯ ಹೆದ್ದಾರಿ ಟೋಲ್ನಲ್ಲಿ ಉಚಿತ ಮಾರ್ಗವನ್ನು ಒದಗಿಸುತ್ತದೆ. ಮೂಳೆ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗಾಗಿ ಸಣ್ಣ ಪೆಟ್ರೋಲ್ ಅಥವಾ ಡೀಸೆಲ್ ಕಾರುಗಳು ಸಾಮಾನ್ಯವಾಗಿ ಕೇವಲ 50% GST ತೆರಿಗೆಯನ್ನು ಒಳಗೊಂಡಿರುತ್ತವೆ ಮತ್ತು ರಸ್ತೆ ತೆರಿಗೆ ಮುಕ್ತ. 2016ರ ಈ RPWD ಕಾಯ್ದೆಯು ವಿಶೇಷ ಚೇತನ ವ್ಯಕ್ತಿಗಳಿಗೆ ಸಮಾನ ಅವಕಾಶಗಳಿಗಾಗಿ ಕೇಂದ್ರ ಸರ್ಕಾರದಲ್ಲಿ ಮುಖ್ಯ ಆಯುಕ್ತರನ್ನು ಮತ್ತು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಆಯುಕ್ತರನ್ನು ಸ್ಥಾಪಿಸಿತು. ವಿಶೇಷ ಚೇತನ ವ್ಯಕ್ತಿಗಳ ಆಯುಕ್ತರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತ ಅಧಿಕಾರಿಯಾಗಿದ್ದು ಅವರನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಯ್ದೆಯ ಮೇಲ್ವಿಚಾರಣೆಗೆ ನೇಮಿಸಿದ್ದಾರೆ. ಹಕ್ಕುಗಳ ವಂಚಿತತೆ ಅಥವಾ RPWD ಕಾಯ್ದೆಯಡಿಯಲ್ಲಿ ಒದಗಿಸಲಾದ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸದಿರುವ ಬಗ್ಗೆ ದೂರುಗಳನ್ನು ತನಿಖೆ
ತನಿಖೆ ಮಾಡುವ ಅಧಿಕಾರ ಅವರಿಗೆ ಇದೆ. ಔಪಚಾರಿಕ ದೂರು ನೀಡದೆಯೇ ಅವರು ಸ್ವತಃ ಸುವೋಮೋಟು ಉಲ್ಲಂಘನೆಗಳ ಪ್ರಕರಣಗಳು ತೆಗೆದುಕೊಳ್ಳಬಹುದು. ಸೆಕ್ಷನ್ 84ರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ಪ್ರತಿ ಜಿಲ್ಲೆಯಲ್ಲಿ ಒಂದು ಸೆಷನ್ಸ್ ನ್ಯಾಯಾಲಯವನ್ನು ಕಾಯಿದೆಯಡಿಯಲ್ಲಿ ಅಪರಾಧಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ನ್ಯಾಯಾಲಯವಾಗಿ ನಿರ್ದಿಷ್ಟಪಡಿಸಬೇಕು ಎಂದು ಆದೇಶಿಸುತ್ತದೆ. ರಾಜ್ಯ ಮತ್ತು ಕೇಂದ್ರ ಆಯುಕ್ತರು ಸಾಕ್ಷಿಗಳ ಹಾಜರಾತಿಯನ್ನು ಸಮನ್ಸ್ ಮಾಡಲು ಮತ್ತು ಜಾರಿಗೊಳಿಸಲು ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿರುತ್ತಾರೆ. RPWD ಕಾಯ್ದೆಯ ಸೆಕ್ಷನ್ 92 ಅಡಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ವಿಶೇಷ ಚೇತನ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸುವುದು ಅಥವಾ ಬೆದರಿಸುವುದು ಅಪರಾಧ. ಇದು ಪೊಲೀಸ್ ಮತ್ತು ಸರ್ಕಾರಿ ನೌಕರರಿಗೂ ಅನ್ವಯಿಸುತ್ತದೆ. ಈ RPWD ಕಾಯ್ದೆಯ ಸೆಕ್ಷನ್ 92 ಉಲ್ಲಂಘನೆಗೆ ಕನಿಷ್ಠ 6 ತಿಂಗಳ ಜೈಲು ಶಿಕ್ಷೆ, ಇದು 5 ವರ್ಷಗಳವರೆಗೆ ವಿಸ್ತರಿಸಬಹುದು ಮತ್ತು ದಂಡ ವಿಧಿಸಬಹುದು. ಈ ನಿಬಂಧನೆಯನ್ನು ವಿಶೇಷ ಚೇತನ ವ್ಯಕ್ತಿಗಳ ಘನತೆ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ವಿಶೇಷ ದಂಡ ರಕ್ಷಣೆ ಎಂದು ಪರಿಗಣಿಸಲಾಗಿದೆ. RPWD ಕಾಯ್ದೆ ಸಾಮಾನ್ಯ ಕಾನೂನಲ್ಲ, ಇದು ಅತ್ಯಂತ ಶಕ್ತಿಶಾಲಿ ಅಂತಾರಾಷ್ಟ್ರೀಯ ಶಾಸನವಾಗಿದೆ. ಆದರೆ ಇಲ್ಲಿಯವರೆಗೆ ಭಾರತದಲ್ಲಿ ಈ ಕಾಯ್ದೆಯ ಬಗ್ಗೆ ಕಾನೂನು ಜ್ಞಾನದ ಕೊರತೆ ಇದೆ. ರಾಜ್ಯ ಆಯೋಗ ಮತ್ತು ರಾಜಕೀಯ ವ್ಯವಸ್ಥೆ ಸೇರಿದಂತೆ ಪೊಲೀಸ್ ಮತ್ತು ನ್ಯಾಯಾಂಗದಲ್ಲೂ ಈ ಕೊರತೆಯನ್ನು ನಾವು ಕಾಣಬಹುದು. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಹೊಣೆ ರಾಜ್ಯ ಆಯುಕ್ತರು, ಪೊಲೀಸ್ ಮ್ಯಾಜಿಸ್ಟ್ರೇಟ್ ಮತ್ತು ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ. RPWD ಕಾಯ್ದೆ 2016 ಮತ್ತು ಸೆಕ್ಷನ್ 92 ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸುವುದು ರಾಜ್ಯ ಆಯೋಗದ ಕರ್ತವ್ಯವಾಗಿದೆ. ಸೆಕ್ಷನ್ 92 ಇದು ಕಾನೂನಿನ ಬಲವನ್ನು ಅನುಷ್ಠಾನಗೊಳಿಸುವ ಪ್ರಾಬಲ್ಯ. ಈ ವಿಭಾಗದ ಅಡಿಯಲ್ಲಿ ಅಂಗವಿಕಲ ವ್ಯಕ್ತಿಯ ಹಕ್ಕುಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸುವುದು, ಕಾನೂನುಬದ್ಧ ಸೌಲಭ್ಯಗಳನ್ನು ನೀಡಲು ನಿರಾಕರಿಸುವುದು, ಸುಳ್ಳು ಪ್ರಮಾಣ ಪತ್ರ ಅಥವಾ ತಪ್ಪು ಮಾಹಿತಿಯನ್ನು ನೀಡುವುದು, ಆರ್ಥಿಕ ಲಾಭಕ್ಕಾಗಿ ಮೋಸ ಮಾಡುವುದು, ಅಂಗವಿಕಲ ವ್ಯಕ್ತಿಯನ್ನು ಅವಮಾನಿಸುವುದು ಅಥವಾ ದೌರ್ಜನ್ಯ ನಡೆಸುವುದು ಇವುಗಳೆಲ್ಲವೂ ಗಂಭೀರ ಅಪರಾಧಗಳು. ಅಂತಹ ಪ್ರಕರಣಗಳಲ್ಲಿ ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು ಆರ್ಥಿಕ ದಂಡವನ್ನು ವಿಧಿಸಲಾಗುತ್ತದೆ. RPWD ಕಾಯ್ದೆ 2016 ಸೆಕ್ಷನ್ 92A ಇದು ಕೇವಲ ಒಂದು ಕಾನೂನು ವಿಧಿ ಅಲ್ಲ, ಇದು ವಿಶೇಷ ಚೇತನ ವ್ಯಕ್ತಿಗಳ ಹಕ್ಕುಗಳನ್ನು ರಕ್ಷಿಸುವ ಕಠಿಣ ಮತ್ತು ಸ್ಪಷ್ಟ ಶಿಕ್ಷಾ ವ್ಯವಸ್ಥೆ. ಸೆಕ್ಷನ್ 92A ಕುರಿತು ಸಂಪೂರ್ಣ ಮತ್ತು ಸವಿಸ್ತಾರವಾದ ಕಾನೂನು ಮಾಹಿತಿ, ಅದರ ನಿಖರ ವಿಧಿಗಳು, ಶಿಕ್ಷೆಯ ಪ್ರಮಾಣ, ಪ್ರಕರಣ ದಾಖಲಿಸುವ ವಿಧಾನ ಹಾಗೂ ನ್ಯಾಯಾಲಯದ ಪ್ರಕ್ರಿಯೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ಈ ವಿಡಿಯೋ ಸರಣಿಯ ಮುಂದಿನ ಭಾಗವನ್ನು ತಪ್ಪದೇ ವೀಕ್ಷಿಸಿ. ಮುಂದಿನ ಭಾಗದಲ್ಲಿ ನಾವು ಸೆಕ್ಷನ್ 92Aಯ ಪ್ರತಿಯೊಂದು ಉಪವಿಧಿಯನ್ನು ಕಾನೂನು ಮೂಲಕವಾಗಿ ವಿಶ್ಲೇಷಿಸಿ ಅದರ ಪ್ರಾಯೋಗಿಕ ಪರಿಣಾಮ ಮತ್ತು ನ್ಯಾಯಾಂಗದ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ವಿವರಿಸುತ್ತೇವೆ. ವಿಶೇಷ ಚೇತನ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಕ್ಕುಗಳನ್ನು ತಿಳಿದುಕೊಳ್ಳಿ, ಕಾನೂನನ್ನು ಅರಿತುಕೊಳ್ಳಿ, ನ್ಯಾಯವನ್ನು ಕಾಪಾಡಿ. ಧನ್ಯವಾದಗಳು.